ಜೂನ್ 6 ಹಾಗೂ 7ನೇ ತಾರೀಕು ನಿರ್ಜಲ ಏಕಾದಶಿ ಬಂದಿದೆ. ಈ ದಿನದಂದು ಅರಿಶಿಣದಿಂದ ಯಾವ ಕೆಲಸವನ್ನ ಮಾಡಬೇಕು, ಹಣೆಗೆ ಯಾವ ತಿಲಕ ಇಟ್ಟರೆ ಮುಂದಿನ ನಿರ್ಜಲ ಏಕಾದಶಿಯ ತನಕವೂ ಸರ್ವ ಕಾರ್ಯಜಯ, ಧನಲಾಭ, ವಿಷ್ಣು ಕೃಪೆ ಲಭಿಸುತ್ತೆ. ಈ ಏಕಾದಶಿಯ ವ್ರತಕತೆ ಕೇಳಿದರೆ ಯಾವೆಲ್ಲ ಫಲ ಪ್ರಾಪ್ತಿಯಾಗುತ್ತೆ, ಯಾವ ತಪ್ಪುಗಳನ್ನು ಈ ದಿನ ಮಾಡಬಾರದು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿ ತಿಥಿಯನ್ನು ನಿರ್ಜಲ ಏಕಾದಶಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಈ ಒಂದು ಏಕಾದಶಿಯನ್ನು ಆಚರಿಸಿದರೆ ವರ್ಷದ 24 ಏಕಾದಶಿಯನ್ನು ಆಚರಿಸಿದ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ. ಈ ಏಕಾದಶಿಯ ವ್ರತಕಥೆಯನ್ನ ಕೇಳಿದರೆ ಸ್ವರ್ಗ ಲಭಿಸುತ್ತೆ. ಕುರುಕ್ಷೇತ್ರದಲ್ಲಿ ಸೂರ್ಯಗ್ರಹಣ ಸಮಯದಲ್ಲಿ ಶ್ರಾದ್ದ ವಿಧಿ ಮಾಡಿದ, ಪಿತೃಗಳ ಕಾರ್ಯ ಮಾಡಿದ ಪುಣ್ಯವು ಈ ಏಕಾದಶಿ ಮಹಾತ್ಮೆ ಕೇಳುವುದರಿಂದ ಪ್ರಾಪ್ತಿಯಾಗುತ್ತದೆ. ನಿರ್ಜಲ ಎಂದರೆ ನೀರನ್ನು ಕೂಡ ಸೇವಿಸದೆ ಉಪವಾಸ ಇರುವುದು ಎಂದರ್ಥ. ಏಕಾದಶಿಯ ದಿನ ಸೂರ್ಯೋದಯ ಸಮಯದಿಂದ ಮರುದಿನ ಸೂರ್ಯೋದಯ ಸಮಯದ ತನಕವೂ ಒಂದು ತೊಟ್ಟು ನೀರನ್ನ ಕೂಡ ಸೇವಿಸದೆ ಅನ್ನ ನೀರನ್ನು ತ್ಯಜಿಸಿ ಈ ನಿರ್ಜಲ ಏಕಾದಶಿಯನ್ನು ಆಚರಿಸಿದರೆ ವರ್ಷದ ಎಲ್ಲ ಏಕಾದಶಿಯನ್ನು ಶ್ರದ್ಧೆ ಭಕ್ತಿಯಿಂದ ಆಚರಿಸಿದ ಫಲ ಪ್ರಾಪ್ತಿಯಾಗುತ್ತೆ. ಮೊದಲು ಈ ಏಕಾದಶಿಯ ದಿನ ಏನು ಮಾಡಬೇಕೆಂದು ತಿಳಿದು ನಂತರ ಏಕಾದಶಿಯ ಕಥೆ ಏನು ಅಂತ ತಿಳಿದುಕೊಳ್ಳೋಣ. ಈ ದಿನ ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಸ್ನಾನ ಮಡಿಗಳನ್ನ ಮಾಡಿಕೊಂಡು ಭೂದೇವಿಗೆ, ವಿಷ್ಣು, ಲಕ್ಷ್ಮೀ ದೇವರಿಗೆ ನಮಸ್ಕಾರ ಮಾಡಿ ದಿನವನ್ನ ಆರಂಭಿಸಬೇಕು. ದೇವರ ಕೋಣೆಯಲ್ಲಿ ಒಂದು ಮಣೆಯ ಮೇಲೆ ಅರಿಶಿಣ ಬಣ್ಣದ ಬಟ್ಟೆಯನ್ನ ಹಾಸಿ ಅದರ ಮೇಲೆ ವಿಷ್ಣು ದೇವರ ಚಿತ್ರಪಟ ಅಥವಾ ವಿಗ್ರಹವನ್ನ ಇಟ್ಟು ಹಳದಿ ಬಣ್ಣ, ಬಿಳಿ ಬಣ್ಣದ ಪುಷ್ಪಗಳ ಸಮೇತ ತುಳಸಿ ಮಾಲೆಯನ್ನ ಅರ್ಪಿಸಬೇಕು. ಗೋಧಿ ಹಿಟ್ಟಿಗೆ ಸ್ವಲ್ಪ ಅರಿಶಿಣ ಬೆರೆಸಿ ಹಿಟ್ಟಿನ ದೀಪಗಳನ್ನು ತಯಾರು ಮಾಡಿಕೊಂಡು ತುಪ್ಪವನ್ನ ಬಳಸಿ ವಿಷ್ಣು ದೇವರ ಮುಂದೆ ದೀಪವನ್ನ ಬೆಳಗಿಸಬೇಕು. ಈ ಹಿಟ್ಟಿನ ದೀಪಕ್ಕೆ 5 ಲವಂಗ, 5 ಏಲಕ್ಕಿ, ಸ್ವಲ್ಪ ಕಲ್ಲು ಸಕ್ಕರೆಯನ್ನ ಹಾಕಬೇಕು. ಇದರಿಂದ ಮನೆಯಲ್ಲಿನ ಎಲ್ಲ ಆರ್ಥಿಕ ಸಮಸ್ಯೆಗಳು ತೀರಿ ಹೋಗುತ್ತೆ. ಏಕಾದಶಿ ಆದ ಮರುದಿನ ಈ ದೀಪಗಳನ್ನು ದೈವ ವೃಕ್ಷವಾದ ಅರಳಿ ಸಸಿ ಕೆಳಗೆ ಇಟ್ಟು ಬರಬೇಕು. ಹಾಗೆಯೇ ನಿಮ್ಮ ಮನೆಯಲ್ಲಿ ದುಡ್ಡು ಇಡುವ ಜಾಗದಲ್ಲಿ, ದೇವರ ಕೋಣೆಯಲ್ಲಿ, ಮುಖ್ಯ ದ್ವಾರದ ಮೇಲೆ ಈ 3 ವಿಶೇಷ ಜಾಗಗಳಲ್ಲಿ ಅರಿಶಿಣದಿಂದ ಸ್ವಸ್ತಿಕ್ ಚಿಹ್ನೆಯನ್ನ ಬರೆಯಬೇಕು. ವಿಷ್ಣು ದೇವರ ಮುಂದೆ ಪೂಜೆ ಮಾಡುವ ಮುನ್ನ ಸಂಕಲ್ಪ ಮಾಡಿಕೊಳ್ಬೇಕು. ಈ ಏಕಾದಶಿ ದಿನದಂದು ನಾನು ನೀರನ್ನ ಕೂಡ ತ್ಯಜಿಸಿ ಉಪವಾಸವಿದ್ದು ಈ ನಿರ್ಜಲ ಏಕಾದಶಿಯನ್ನು ಆಚರಿಸುತ್ತೇನೆ. ಯಾವುದೇ ಅಡೆತಡೆಗಳು ಆಗದಂತೆ ಅನುಗ್ರಹಿಸು ವಿಷ್ಣುದೇವ ಎಂದು ಬೇಡಿಕೊಳ್ಳಬೇಕು. ವಿಷ್ಣು ದೇವರಿಗೆ ಪೂಜೆ ಮಾಡುವಾಗ ವಿಷ್ಣು ಸಹಸ್ರನಾಮ ಕೇಳುತ್ತಾ ಅಥವಾ ಹೇಳುತ್ತಾ ಒಂದು ಬಾಳೆ ಎಲೆಯ ಮೇಲೆ ಅಥವಾ ವಿಳೆದೆಲೆಯ ಮೇಲೆ ಅರಿಶಿಣವನ್ನ ಹಾಕ್ತಾ ಇರಬೇಕು. ವಿಷ್ಣು ಸಹಸ್ರನಾಮ ಮುಗಿಯುವ ತನಕವೂ ಅರಿಶಿಣವನ್ನು ನಿಮ್ಮ ಕೈ ಬೆರಳುಗಳಿಂದ ಹಾಕುತ್ತಾ ಬರಬೇಕು. ಪೂಜೆಯ ಬಳಿಕ ಆ ಅರಿಶಿಣವನ್ನು ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಟುಕೊಳ್ಳಬೇಕು. ಸ್ವಲ್ಪ ಅರಿಶಿಣವನ್ನು ಗಂಗಾಜಲ ಅಥವಾ ಶುದ್ಧ ನೀರಿನೊಂದಿಗೆ ಬೆರೆಸಿ ಮನೆಯ ಸದಸ್ಯರು ಹಣೆಗೆ ತಿಲಕವಾಗಿ ಇಟ್ಟುಕೊಳ್ಳಬೇಕು. ಯಾವುದಾದರೂ ಮುಖ್ಯ ಕೆಲಸ ಇದೆ ಎಂದಾಗ, ಮನಸ್ಸು ಸರಿಯಿಲ್ಲ ಎಂದಾಗ, ಆರೋಗ್ಯ ಚೆನ್ನಾಗಿಲ್ಲ ಎಂದಾಗ, ಯಾವುದಾದರೂ ಕೆಲಸ ಆಗಬೇಕು, ಕಷ್ಟಗಳು ಬಂದಾಗ ಹಣೆಗೆ ತಿಲಕವಾಗಿ ಈ ಅರಿಶಿಣವನ್ನ ಇಟ್ಟರೆ ಕಾರ್ಯಸಿದ್ಧಿ ಆಗುತ್ತೆ. ವಿಷ್ಣು ಬಲ ಮುಂದಿನ ನಿರ್ಜಲ ಏಕಾದಶಿಯ ತನಕವೂ ನಿಮ್ಮ ಜೊತೆಗೆ ಇರುತ್ತೆ. ವಿಷ್ಣು ಸಹಸ್ರನಾಮ ಹೇಳುತ್ತಾ ನೀವು ಪೂಜೆ ಮಾಡಿದ ಅರಿಶಿಣಕ್ಕೆ ಅದ್ಭುತವಾದ ಶಕ್ತಿ ಇರುತ್ತೆ. ಸ್ವತಃ ಕೃಷ್ಣನೇ ಈ ಏಕಾದಶಿಯನ್ನು ಆಚರಿಸಿದವರಿಗೆ ಬಂದ ಪುಣ್ಯವು ಎಂದಿಗೂ ನಷ್ಟವಾಗುವುದಿಲ್ಲ. 4 ಕೋಟಿ ಸುವರ್ಣ ದಾನ ಮಾಡಿದ ಫಲ ಬಂದು ಜನ್ಮ ಪೂರ್ತಿ ಆ ಪುಣ್ಯ ಜೊತೆಗಿರುತ್ತದೆ ಎಂದು ತಿಳಿಸಿದ್ದಾರೆ. ಇನ್ನು ಈ ಏಕಾದಶಿಯ ಸಮಯ ಏನು ಅಂತ ತಿಳಿಯೋದಾದ್ರೆ ಜೂನ್ 6 ಬೆಳಿಗ್ಗೆ 2 ಗಂಟೆ 15 ನಿಮಿಷಕ್ಕೆ ಆರಂಭವಾಗಿ ಜೂನ್ 7ನೇ ತಾರೀಕು ಬೆಳಿಗ್ಗೆ 4 ಗಂಟೆ 47 ನಿಮಿಷಕ್ಕೆ ಮುಕ್ತಾಯವಾಗುತ್ತೆ. ಈ ಏಕಾದಶಿಯನ್ನು ಭೀಮಸೇನ ಏಕಾದಶಿ ಹಾಗೂ ಪಾಂಡವ ಏಕಾದಶಿ ಎಂಬ ಹೆಸರಿನಿಂದಲೂ ಕೂಡ ಕರೆಯಲಾಗುತ್ತೆ. ಇನ್ನು ಈ ಏಕಾದಶಿಯ ವ್ರತಕಥೆ ಏನು ಅಂತ ತಿಳಿಯೋದಾದರೆ ಒಮ್ಮೆ ಭೀಮಸೇನನು ವೇದವ್ಯಾಸರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ವ್ಯಾಸರೇ, ನಾನು ಎಷ್ಟು ಬೇಕಾದರೂ ಪೂಜೆಗಳನ್ನ ಮಾಡ್ತೀನಿ, ವ್ರತಗಳನ್ನ ಮಾಡ್ತೀನಿ, ಕೇಶವನ ಧ್ಯಾನವನ್ನ ಮಾಡ್ತೀನಿ, ದಾನ ಧರ್ಮಾದಿಗಳನ್ನ ಮಾಡ್ತೀನಿ, ಆದರೆ ಉಪವಾಸ ಒಂದನ್ನು ಮಾತ್ರ ನನ್ನಿಂದ ಮಾಡಲು ಸಾಧ್ಯವಿಲ್ಲ. ನನ್ನ ಹೊಟ್ಟೆಯಲ್ಲಿ ಬಕನೆಂಬ ಅಗ್ನಿ ಇದ್ದಾನೆ. ನಾನು ಊಟ ಮಾಡಿದರೆ ಅವನು ಸ್ವಲ್ಪ
ಸಮಯವಾದರೂ ಶಾಂತನಾಗಿರ್ತಾನೆ ಎಂದು ಹೇಳ್ತಾನೆ. ಉಪವಾಸ ಮಾಡಲೇಬೇಕು ಅಂದರೆ ವರ್ಷದಲ್ಲಿ ಒಂದು ದಿನ ಉಪವಾಸ ಮಾಡುವಂತಿರಬೇಕು. ಒಂದು ಏಕಾದಶಿಯ ದಿನ ಉಪವಾಸ ಇದ್ದರೆ ಎಲ್ಲ ಏಕಾದಶಿಯ ದಿನ ಉಪವಾಸ ಮಾಡಿದ ಫಲ ಸಿಗುವಂತಹ ಪುಣ್ಯ ಫಲ ನೀಡುವಂತಹ ದಿನವಿದ್ದರೆ ತಿಳಿಸಿ ಎಂದಾಗ ವ್ಯಾಸರು ಭೀಮನಿಗೆ ಹೀಗೆ ಹೇಳ್ತಾರೆ. ಜ್ಯೇಷ್ಠ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಸೂರ್ಯನು ವೃಷಭ ಇಲ್ಲವೇ ಮಿಥುನ ರಾಶಿಯಲ್ಲಿ ಬರುವ ಏಕಾದಶಿಯ ದಿನ ಸ್ನಾನ ಮಾಡಿ ನೀರೂ ಸಹ ಕುಡಿಯದೆ ಕೇವಲ ಆಚಮನ ಮಾಡಿ ಉಪವಾಸವನ್ನ ಮಾಡಬೇಕು. ದ್ವಾದಶಿಯ ದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಬ್ರಾಹ್ಮಣರಿಗೆ ಜಲದಾನವನ್ನ ಮಾಡಿ ಬ್ರಾಹ್ಮಣರ ಜೊತೆಗೆ ಭೋಜನವನ್ನ ಮಾಡಬೇಕು. ಇದರಿಂದ ವರ್ಷದ ಅಷ್ಟು ಏಕಾದಶಿಯ ಫಲವು ಪ್ರಾಪ್ತಿಯಾಗುತ್ತೆ. ಇದರಲ್ಲಿ ಸಂಶಯವಿಲ್ಲ. ಕಾರಣ ಈ ವ್ರತವನ್ನು ನನಗೆ ಶಂಖಚಕ್ರ ಗದಾಧಾರಿ ಆದಂತಹ ಕೇಶವನೇ ಹೇಳಿದ್ದಾನೆ. ದ್ವಾದಶಿಯ ದಿನದಂದು ಜಲಕುಂಭವನ್ನು ದಾನ ಮಾಡಿದರೆ ಸರ್ವ ತೀರ್ಥಗಳ ಸರ್ವ ದಾನಗಳನ್ನು ಮಾಡಿದ ಪುಣ್ಯ ಲಭಿಸುತ್ತೆ. ಈ ಏಕಾದಶಿ ಉಪವಾಸ ಮಾಡುವವರಿಗೆ ಯಮಕಿಂಕರರು ಕೂಡ ಮುಟ್ಟೋದಿಲ್ಲ. ವಿಷ್ಣು ದೂತರು ಅವರನ್ನು ವಿಷ್ಣು ಲೋಕಕ್ಕೆ ಕೊನೆಗಾಲದಲ್ಲಿ ಕೊಂಡೊಯ್ಯುತ್ತಾರೆ. ಆದ್ದರಿಂದ ಈ ಏಕಾದಶಿಯ ದಿನ ದ್ವಾದಶಿಯ ದಿನ ಮರೆಯದೆ ಸಾಧ್ಯವಾದಷ್ಟು ದಾನಗಳನ್ನು, ಅದರಲ್ಲೂ ಜಲದಾನವನ್ನ ಪ್ರತಿಯೊಬ್ಬರು ಮಾಡಬೇಕು. ವ್ಯಾಸರ ಮಾತು ಕೇಳಿದ ಎಲ್ಲ ಪಾಂಡವರು ಈ ಏಕಾದಶಿಯನ್ನು ವಿಧಿಪೂರ್ವಕದಿಂದ ಆಚರಿಸುತ್ತಾರೆ. ಭೀಮಸೇನನು ಆ ದಿವಸದಿಂದ ಈ ಮಹಿಮಾನ್ವಿತವಾದ ವ್ರತವನ್ನ ಆಚರಣೆ ಮಾಡ್ತಾನೆ. ಆದ್ದರಿಂದಲೇ ಈ ಏಕಾದಶಿಗೆ ಭೀಮಸೇನ ಏಕಾದಶಿ ಅಥವಾ ಪಾಂಡವ ಏಕಾದಶಿ ಎಂದು ಕರೆಯಲಾಗುತ್ತೆ. ಈ ಕಥೆಯನ್ನು ಕೇಳಿದವರಿಗೂ ಹೇಳಿದವರಿಗೂ ಅಖಂಡ ಪುಣ್ಯಫಲ ಲಭಿಸಿ ಸ್ವರ್ಗ ಪ್ರಾಪ್ತಿಯಾಗುತ್ತೆ. ಈ ದಿನ ಆದಷ್ಟು ಮೌನವಾಗಿರಿ. ಆರೋಗ್ಯ ಚೆನ್ನಾಗಿದ್ದವರು ಮಾತ್ರ ನಿರ್ಜಲ ಉಪವಾಸವನ್ನ ಮಾಡಿ ಯಾರನ್ನೂ ಈ ದಿನ ನಿಂದಿಸಬಾರದು, ಕೂಗಾಡಬಾರದು, ಸುಳ್ಳನ್ನ ಹೇಳಬಾರದು, ಪಾಪದ ಕೆಲಸಗಳನ್ನ ಅಪ್ಪಿತಪ್ಪಿಯೂ ಮಾಡಬಾರದು. ನಿರ್ಜಲ ಏಕಾದಶಿ ಬಗೆಗಿನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಭಕ್ತಿಯಿಂದ ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.